Find the coordinates of point R on the line segment joining point P and Q such that PR is 3 times of PQ by 5. ಮೊದಲೇದಾಗಿ ಹುಡುಗರ ನಾನು ಗಿವನ್ ಬರೀತೀನಿ. ಗಿವನ್ ಬರ್ಕೊಂಡು ಆಮೇಲೆ ಒಂದಷ್ಟು ವಿಷಯ ಇದೆ ಮಾತಾಡೋದಲ್ಲಿ. ಸೊ ಮೊದಲೇದಾಗಿ ಪಾಯಿಂಟ್ ಪಿ ಏನೋ -1,3, ಪಾಯಿಂಟ್ ಕ್ಯೂ ಏನೋ 2,5, ಪಿ ಆರ್ ಎಸ್ 3 times of ಪಿ ಕ್ಯೂ ಬೈ 5. ವರ್ಕಿಂಗ್ ಮೊದಲೇದಾಗಿ m/n ಕಂಡುಹಿಡಬೇಕು. ಏನಕ್ಕಂತ ಹೇಳಿದ್ರೆ ಪಾಯಿಂಟ್ ಪಿ ಕಂಡುಹಿಡಿಯೋದಕ್ಕೆ ಎಲ್ಲ ಇನ್ಫಾರ್ಮೇಷನ್ ಇದೆ m/n ಬಿಟ್ಟು. ಹಾಗಾಗಿ m/n ಕಂಡುಹಿಡಬೇಕು. m/n ಹೇಗೆ ಕಂಡುಹಿಡಿಯೋದು? ಇಂಥ ಪ್ರಶ್ನೆಯಲ್ಲಿ ಈ ಥರ ರಿಲೇಷನ್ಶಿಪ್ ಕೊಟ್ಟಿರ್ತಾರಲ್ಲ, ಅಂಥ ಪ್ರಶ್ನೆಯಲ್ಲಿ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ಒಂದು ಸಣ್ಣ ಚಿತ್ರ ಬಿಡಿಸ್ಕೊಬೇಕು, ಆಯಿತಾ? ಸೊ ಇದರಲ್ಲಿ ಪಾಯಿಂಟ್ ಪಿ ಯಾವುದು, ಪಾಯಿಂಟ್ ಕ್ಯೂ ಯಾವುದು, ಮತ್ತು ಪಾಯಿಂಟ್ ಆರ್ ಯಾವುದು ನೋಡ್ಕೊಳ್ಳಿ. ಪಾಯಿಂಟ್ ಪಿ ಮತ್ತು ಕ್ಯೂ ದೇ ಆರ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಪಾಯಿಂಟ್ ಆರು ಎಲ್ಲೋ ಒಂದು ಬರುತ್ತೆ ಮಧ್ಯದಲ್ಲಿ, ಆಯಿತಾ? ಸೊ ದೇ ಆರ್ ಇನ್ ದ ರೇಷಿಯೋ ಆಫ್ 3:5. ಸರಿನಾ? ಕರೆಕ್ಟಾ? ತಪ್ಪು. ನೋಡಿ ಇಲ್ಲಿ ಪಿ ಆರ್ ಈಸ್ ಈಕ್ವಲ್ ಟು 3 times of ಪಿ ಕ್ಯೂ ಬೈ 5. ಇದನ್ನೇ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡ್ತೀನಿ. ಲೆಟ್ ಪಿ ಕ್ಯೂ ಬಿ ಈಕ್ವಲ್ ಟು 5x. ಏನಕ್ಕೆ ಇದರ ತೊಗೊತಾ ಇದೀನಿ? ಇಲ್ಲಿ ನೋಡಿ, ಇಲ್ಲಿ ರೇಷಿಯೋ ಏನಂತ ಹೇಳಿದ್ರೆ ಪಿ ಆರ್ ಇಸ್ 3 times of ಪಿ ಕ್ಯೂ ಬೈ 5, ಆಯಿತಾ? ಪಿ ಕ್ಯೂ ಏನೋ, ಪಿ ಕ್ಯೂ ಇಸ್ ದ ಎಂಟೈರ್ ಲೆಂತ್ ಅಲ್ವಾ, ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ. ದಿಸ್ ಇಸ್ 5x. ಸರಿನಾ? ಇದೇ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳಿತು ಅಂತ ಹೇಳಿದ್ರೆ ಏನಾಗುತ್ತೆ ನೋಡ್ತೀನಿ. ನೋಡಿ ಇಲ್ಲಿ ಪಾಸ್ ಮಾಡಿ. ಒಂದು ವಿಷಯ ಬಿಟ್ಟು ಇನ್ನೆಲ್ಲ ಅದೇ ಕಂಡ್ರೋ, ಪ್ರಶ್ನೆ ಇನ್ನೇನು ಬದಲಾಗಿಲ್ಲ, ಒಂದೇ ಒಂದು ವಿಷಯ ಅಷ್ಟೇ. ಏನದು ವಿಷಯ? ಹೌದು, ಆರ್ ಕ್ಯೂ ಇದೆ, ಪಿ ಕ್ಯೂ ಬದಲಾಗಿ ಆರ್ ಕ್ಯೂ ಇದೆ. ಸೊ ಈ ಪ್ರಶ್ನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ತೀನಿ ನೋಡಿ. ಸೊ ಇದು ನಿಮ್ಮ ಪಿ ಕ್ಯೂ ಆರ್, ಆಯಿತಾ? ಇದರಲ್ಲಿ ವಾಟ್ ಈಸ್ ಗಿವನ್ ಎಸ್ ಪಿ ಆರ್ ಎಸ್ 3 times of ಆರ್ ಕ್ಯೂ ಬೈ 5, ಹೌದಲ್ವಾ? ಸೊ ಇದರಲ್ಲಿ ನಮಗೆ m/n ಅಂತ ಹೇಳಿದ್ರೆ ಏನು? m/n ಎಸ್ ಮೊದಲೇದಾಗಿ m/n ಏನಿರಬೇಕು? m/n ಬಂದು ಪಿ ಆರ್ ಬೈ ಆರ್ ಕ್ಯೂ ಇರಬೇಕು ಅಲ್ವಾ? ಈ ಚಿತ್ರದಲ್ಲೂ ಅದೇ ಕಂಡ್ರು ನೋಡಿ. ಇಲ್ಲಿ ಈ ಚಿತ್ರದಲ್ಲೂ m/n ಏನಿದೆ? m/n ಹ್ಯಾಸ್ ಟು ಬಿ ಪಿ ಆರ್ ಎಷ್ಟು ಆರ್ ಕ್ಯೂ, ಹೌದೋ ಅಲ್ವಾ? ಆದರೆ ಇಲ್ಲಿ ಪಿ ಆರ್ ಮತ್ತು ಆರ್ ಕ್ಯೂ ಇಲ್ಲ, ಇಲ್ಲಿ ಪಿ ಕ್ಯೂ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು, ಹೇಗೆ ಮುಂದುವರಿಯೋದು ಅಂಥೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇದೇ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳ್ತು ಅಂತ ಹೇಳಿದ್ರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ಕೂಡ ನಾನು ನೋಡ್ತಾ ಇದ್ದೀನಿ. ಕೊನೆಯದಾಗಿ ನೋಡಿ, ಇಲ್ಲೂ ಕೂಡ ಏನು ರೇಷಿಯೋ? ಪಿ ಆರ್ ಬೈ ಆರ್ ಕ್ಯೂನೇ ಬೇಕಾಗಿರೋದು. ಇಲ್ಲಿ ಏನು ಕೊಟ್ಟಿದ್ದಾರೆ? ಪಿ ಆರ್ ಇಸ್ ಈಕ್ವಲ್ ಟು 3 times of ಆರ್ ಕ್ಯೂ ಬೈ 5. ಇದನ್ನು ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ? ಪಿ ಆರ್ ಬೈ ಆರ್ ಕ್ಯೂ. ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದೆ. ಏನು ಬಿಟ್ಕೊಳುತ್ತೆ ಇಲ್ಲಿ? 3/5. ಸೊ ಯುವರ್ ಆನ್ಸರ್ ಇಸ್ 3:5. m/n ಇಲ್ಲೇನೋ 3:5. ಸೊ ಈ ಪ್ರಶ್ನೆಯಲ್ಲಿ ಡೈರೆಕ್ಟಾಗಿ ಸಿಗುತ್ತೆ, ಆಯಿತಾ? ನೀವು ಇದನ್ನು ಅರ್ಥ ಮಾಡ್ಕೊಬೇಕು. ಇದನ್ನು ಹೇಗೆ ಅರ್ಥ ಮಾಡ್ಕೊಡೋದು ಅಂದರೆ ಚಿತ್ರ ಬಿಡಿಸಿದ ಮೇಲೆ m/n ಅಂತ ಏನಿರಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಏನೂ ತೊಂದರೆ ಇಲ್ಲ. ಇಲ್ಲಿ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಈ ಇಂಡೈರೆಕ್ಟಾಗಿ ಕೊಟ್ಟಿರೋದನ್ನ ನಾವು ಇದರಿಂದ ಹೇಗೆ ಇನ್ಫಾರ್ಮೇಷನ್ ಡಿರೈವ್ ಮಾಡ್ಬೋದು, ಇದರಿಂದ ಹೇಗೆ ಉತ್ತರ ತೊಗೊಬೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಇವಾಗ ದೇರ್ಫೋರ್ ಪಿ ಆರ್ ಎಸ್ 3 times of 5x by 5. ಇಲ್ಲಿ ಪಿ ಆರ್ ಬದಲಾಗಿ 5x ಅಂತ ಬರಿತೇನೆ. ಸೊ ಇದನ್ನೇನಕ್ಕೆ 5x ಅಂತ ತೊಗೊಂಡಿದ್ದು ಗೊತ್ತಾಯ್ತಲ್ಲ? ಇಲ್ಲಿ 5 ಕಟ್ ಆಗುತ್ತೆ. ಸೊ ದಿಸ್ ಇಸ್ 3x. ಸೊ ಇದೇನು ಬಂತಿದ್ದು? 3x ಅಂತ ಹೇಳಿ. ಇದೆಷ್ಟಾಗುತ್ತಾ ಮಿಕ್ಕಿದೇನೋ? ಹೌದು, 2x ಅಲ್ವಾ? ಅದು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಸ್ಬಿಡೋಣ. ಸೊ ದೇರ್ಫೋರ್ ಆರ್ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಪಿ ಕ್ಯೂ ಮೈನಸ್ ಪಿ ಆರ್ ಅಲ್ವಾ, ಇಸ್ ಈಕ್ವಲ್ ಟು 5x ಮೈನಸ್ 3x ವಿಚ್ ಇನ್ ಟರ್ನ್ ಇಸ್ ಈಕ್ವಲ್ ಟು 2x. ಸೊ ಇದು 2x ಅಂತ ಹೇಳಿ ಕಂಡಿಡಿರಿ. ಹಾಗಾಗಿ ದೇರ್ಫೋರ್ m/n which is pr by rq is equal to
3x by 2x, ಸೊ 3/2. ಇಲ್ಲಿ ನೋಡಿ, ಇಲ್ಲೇ ಬೇರೆ ರೇಷು ಬರ್ತಾಯಿದೆ, ಆ ಕ್ಯಾಲ್ಕುಲೇಷನ್ ಅಲ್ಲೊಂದು ಬೇರೆ ರೇಷು ಬರ್ತಾಯಿದೆ. ಸೊ ನಿಮ್ಮ ಇನ್ಫಾರ್ಮೇಷನ್ ಹೇಗೆ ಕೊಟ್ಟಿದ್ದಾರೆ, ಏನು ಕತೆ ಅಂತದೆಲ್ಲ ತಿಳ್ಕೊಂಡ್ರೆ ನೀವು ಇದನ್ನೆಲ್ಲ ಮಾಡೋದಕ್ಕಾಗೋದು. ನೋಡಿ ಇಲ್ಲಿ ಇಟ್ಸ್ ಇನ್ ದ ಫಾರ್ಮ್ ಆಫ್ 3:5. ಹಿಯರ್ ಇಟ್ಸ್ ಇನ್ ದ ಫಾರ್ಮ್ ಆಫ್ 3:2. ಸೊ ಆ ವ್ಯತ್ಯಾಸ ಬರುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ನೋಡ್ಕೊಂಡ್ರಾ? ಹಾಂ, ಇನ್ನೇನಿದ್ರು ಕ್ಯಾಲ್ಕುಲೇಷನ್ ಅಷ್ಟೇ, ಇನ್ನೇನಿಲ್ಲ ಅಲ್ವಾ? ಸೊ ಇದನ್ನು ನೀವು ಎಕ್ಸಾಮಲ್ಲಿ ಚಿತ್ರ ಬಿಡಿಸ್ಕೊಳ್ಳೇಬೇಕು. ಈ ಥರ ಮಾಡಬೇಕೋ ಬೇಡೋ ಅಂಥೇಳಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಚಿತ್ರದಲ್ಲಿ ನೋಡ್ಕೊಬೇಕು, ಯಾವ್ದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ನಮಗೇನು ಬೇಕು, m/n ಇಲ್ಲಿ PR/RQ ಅಂತ ಹೇಳಬೇಕಾಗುತ್ತೆ. ನೀವು ಚಿತ್ರ ಬಿಡಿಸ್ಕೊಂಡ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಹಾಂ m/n ಏನು ಇರಬೇಕು ಅಂತ ಹೇಳಿ. ಅದಾಯಿತು ಅಂದಮೇಲೆ ಇದನ್ನು ಮಾಡೋದೋ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ರೇಷು ತೊಗೊಳೋದೋ, ಮುಂದಿನ ಪ್ರಶ್ನೆ ಥರ ಮಾಡಬೇಕಾ ಇಲ್ಲ ಈ ಪ್ರಶ್ನೆ ಥರ ಮಾಡಬೇಕಾ ಅಂಥೇಳಿ ನೀವು ಡಿಸೈಡ್ ಮಾಡ್ಬೋದು. ಇದಾದಮೇಲೆ ನೀವು ಮುಂದುವರಿಕಾಗೋದು. ಸೊ ಇವಾಗ ನಾನು x ಕಂಡುಹಿಡಿಬೋದು. x is x2m ಪ್ಲಸ್ x1n ಡಿವೈಡೆಡ್ ಬೈ m ಪ್ಲಸ್ n ಅಲ್ವಾ? ಸೊ ಇಲ್ಲಿ x2 ಏನೋ ವ್ಯಾಲ್ಯೂಸ್ ಬರಲಿಲ್ಲನೋ, ಎಷ್ಟಿದೆ ಹುಡುಗರ? 2,5. ಇದು ಬಂದು -1,3. ಸೊ ದಿಸ್ ಇನ್ ದ ಫಾರ್ಮ್ ಆಫ್ 3:2. ಹಾಂ, ಸಾಕಿದು. ಸೊ ಇಲ್ಲೇನು ಬರುತ್ತೆ? x2 ಬಂದು 2 × 3 ಪ್ಲಸ್ ಮೈನಸ್ ಇದೆ ಅಲ್ಲಿ 1 × 2 ಡಿವೈಡೆಡ್ ಬೈ 5. ಸೊ ದಿಸ್ ಈಸ್ ಈಕ್ವಲ್ ಟು 6 4/5 ಅಲ್ವಾ? ಸಿಂಪಲ್ ಕ್ಯಾಲ್ಕುಲೇಷನು. ನೆಕ್ಸ್ಟು y ಈಸ್ ಈಕ್ವಲ್ ಟು y2m ಪ್ಲಸ್ y1n ಅಲ್ವಾ? ಇದೆಷ್ಟು ಬರುತ್ತೆ ಹುಡುಗರ? ಇದು y2 ಬಂದು 5 ಅಲ್ವಾ? 5 ಮತ್ತು 3 15, 6 15 6 15 ಪ್ಲಸ್ 6 ಎಂಟೈರ್ ಥಿಂಗ್ ಡಿವೈಡ್ ಬೈ 5. ಸೊ ದಿಸ್ ಇಸ್ 21/5. ಸರಿ ತಾನೆ? ಸೊ ಕೊನೆಯದಾಗಿ r is 4/5 and this is 21/5. ಸೊ ಇದು ನಿಮ್ಮ ಉತ್ತರ ಅಲ್ವಾ? ಮತ್ತೊಂದು ಸತಿ ಹೇಳ್ತೇನೆ ನೋಡಿ, ಇಲ್ಲಿ ನೀವು ಇದನ್ನು ಮಾಡಬೇಕೋ ಬೇಡೋ ಅಂತ ಹೇಳಿ ಮತ್ತು ಯಾವ ವ್ಯಾಲ್ಯೂ ತೊಗೊಬೇಕು ಅವೆಲ್ಲ ನೀವು ಈ ಪ್ರಶ್ನೆ ಅನಲೈಸ್ ಮಾಡ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಸೊ ಚಿತ್ರ ಇಲ್ಲಿ ಬರೀಲೇಬೇಕು. ಇಲ್ಲಿ ನೋಟ್ ಅಂತ ಹೇಳಿ ಇಲ್ಲಿ ಬರೆದಿರ್ಬೋದು, ಬಟ್ ರಫ್ ಡಯಾಗ್ರಾಮ್ ಬರೀಬೇಕು ನೀವು. ಇದಕ್ಕೆ ಅಂಥೇಳಿ ಮಾರ್ಕ್ಸ್ ಕೊಡಲ್ಲ, ಬಟ್ ಇದರಿಂದ ನೀವು ಇದನ್ನೆಲ್ಲ ಬರಿತೀರಾ. ಸೊ ಪೂರ ಪ್ರಶ್ನೆ ಇದರಿಂದನೇ ಬರೋದು ಉತ್ತರ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ನೀವು ಇದರಿಂದನೇ ಶುರು ಮಾಡ್ಕೊಬೇಕು. ಗೊತ್ತಾಯ್ತಾನೆ? ಹಾಂ, ಪಾಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ.